ಈಗ ಸದ್ಯಕ್ಕೆ ನಮ್ಮ ಜೊತೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಗುರುಕಿರಣ್ ಅವರಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ಇವತ್ತು ಐ ಥಿಂಕ್ ದೊಡ್ಡ ನಷ್ಟ ನಮ್ಮ ದೇಶದ ಸಂಗೀತ ಲೋಕಕ್ಕೆ. ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಇವರ ಧ್ವನಿಯನ್ನ, ಇವರ ಹಾಡುಗಳನ್ನ ಎಷ್ಟು ಆರಾಧಿಸ್ತಾ ಇದ್ರಿ, ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಯಾಕೆಂದ್ರೆ ಐ ಥಿಂಕ್ ಒಂದು ಯುಗದ ಅಂತ್ಯ ಅಂತ ಹೇಳ್ಬೇಕು ಇವತ್ತು. ಇಟ್ಸ್ ಅ ಬ್ಲಾಕ್ ಡೇ ಫಾರ್ ದ ಮ್ಯೂಸಿಷಿಯನ್ಸ್. ಯಾಕೆಂದ್ರೆ ಲತಾ ಮಂಗೇಶ್ಕರ್, ಕಿಶೋರು, ಆಶಾ ಅವರು ಅದೇ ಸಾಲಿಗೆ ಸೇರ್ತಾರೆ. ಅಂದ್ರೆ ಪ್ಯಾಟರ್ನ್ ಆಫ್ ಸಿಂಗಿಂಗ್ ಮುಂಚಿನ ತರ ಎಲ್ಲ ಈಗ ಸಿಂಗಿಂಗ್ ತುಂಬಾ ಈಸಿ ಆಗುತ್ತೆ. ಅಂದ್ರೆ ಟ್ರ್ಯಾಕ್ಸ್ ಇದೆ. ಮುಂಚೆ ಒಂದೇ ಟೇಕಲ್ಲಿ ಹಾಡ್ಬೇಕಿತ್ತು ಹಾಡು. ಆ ಟೈಮ್ ಇದು ಬಂದ ಸಿಂಗರ್ಸ್. ಈಗ ಆಗ ಈ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇಲ್ಲ, ಪಿಚ್ ಕರೆಕ್ಟರ್ಸ್ ಇಲ್ಲ. ಅವ್ರು ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ನಾನು ಹೇಳೋದು ಒಂದು ಶೆಲ್ಫ್ ಲೈಫ್ ಅಂತ ಇರುತ್ತೆ ಅಲ್ಲ, ಅವರು 80 ಹಾಡಿ ಹಿಟ್ ಮಾಡಿದ್ದಾರೆ. ಹೌದು. ಫಾರ್ ಎಕ್ಸಾಂಪಲ್ ಲಗಾನ್ ಆಗ್ಲಿ, ರಂಗೀಲ ಆಗ್ಲಿ, ಇವನ್ ಲೇಟೆಸ್ಟ್ ನ್ಯೂ ಏಜ್ ಮ್ಯೂಸಿಕ್ ಡೈರೆಕ್ಟರ್ಸ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಮತ್ತೆ ಹಿಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಏಜ್ ಅಲ್ಲಿ ವಾಯ್ಸ್ ಎಲ್ಲ ಶೇಕ್ ಬರುತ್ತೆ. ಯಾಕಂದ್ರೆ ಪೋಸ್ಟ್ 60 ವಾಯ್ಸ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಅದು ಲೇಡೀಸ್ ಸ್ವಲ್ಪ ಬೇಗ ಡ್ರಾಪ್ ಆಗುತ್ತೆ. ಅವ್ರು ನನ್ನಲ್ಲಿ 80ಕ್ಕೂ ಹಾಡಿ ಆಮೇಲೆ ಮತ್ತೆ ಸ್ಟೇಜ್ ಅಲ್ಲಿ ನನ್ನ ಅಮೃತಸರ್ಗೆಲ್ಲ ಬಂದಿದ್ದವರು. ನನ್ನ ಲೆಕ್ಕದಲ್ಲಿ ಹಾಡಿ 8 ಇಯರ್ಸ್ ಬ್ಯಾಕ್, 7-8 ಇಯರ್ಸ್ ಬ್ಯಾಕ್, 2016 ಆ ಟೈಮಲ್ಲಿ ಬಂದಿದ್ದು. ಅಂದ್ರೆ 80 ವರ್ಷಕ್ಕೆ ಸ್ಟೇಜ್ ಅಲ್ಲಿ ಬಂದು ಮತ್ತೆ ಪರ್ಫಾರ್ಮ್ ಮಾಡೋದು ಎನರ್ಜಿ ಬೇಕಲ್ಲ, ಅದು ಸಮಸ್ಯೆ ಅಲ್ಲ, ನಡೆಯೋದೇ ಕಷ್ಟ. ಹೌದು. ನಾನು ಹೇಳೋದು ಸಿಂಗಿಂಗ್ ಒಂದಾದ್ರೆ ಆ ಹುಮ್ಮಸ್ಸು, ಎನರ್ಜಿ, ಯಾಕಂದ್ರೆ ಕೆಲವೊಂದು ಸಂಗೀತ ಅದು ಮಾಡುತ್ತೆ. ಅದು ಸಂಗೀತ ಅದು ತಪಸ್ಸು ಅಂತ ತಿಳ್ಕೊಂಡ್ರೆ ಆ ತರ ಆಗುತ್ತೆ. ಆಟೋಮ್ಯಾಟಿಕ್ಲಿ ಬಾಡಿ ಆ ತರ ರಿಯಾಕ್ಟ್ ಮಾಡುತ್ತೆ. ಅವರ ಕಾನ್ಸರ್ಟ್ ಗಳದ್ದು ಕೆಲವೊಂದಷ್ಟು ವಿಡಿಯೋ ಕ್ಲಿಪ್ಸ್ ನೋಡ್ತಾ ಇದ್ವಿ ಸರ್. ಅಂದ್ರೆ ಬಹುಶಃ ಒಂದು 10-15 ವರ್ಷದ ಹಳೇದಿರಬಹುದು. ಸೊ ಅವ್ರಿಗೆ ಎಷ್ಟು ಒಂದು 76+ ಆಗಿರುತ್ತೆ. ಬಟ್ ಆ ವಯಸ್ಸಿನಲ್ಲೂ ಕೂಡ ಆ ಎನರ್ಜಿ ಅಂಡ್ ಜನರನ್ನ ಕ್ರೌಡ್, ಅವ್ರ ಮುಂದೆ ಇದ್ದಂತಹ ಕ್ರೌಡ್ ಅನ್ನ ಪಂಪ್ ಅಪ್ ಮಾಡುವಂತಹ ಇದು ಟ್ಯಾಲೆಂಟ್ ಇದೆಯಲ್ಲ, ಅದು ಈಸಿ ಅಲ್ಲ ಸರ್. ಸೊ ಅವ್ರದ್ದು ಕಲೆಯ ಬಗ್ಗೆ, ಅವರ ಎನರ್ಜಿ ಬಗ್ಗೆ ಹೇಳುವ. ಎನರ್ಜಿ ಅದೇ ಹೇಳೋದು. ಯಾಕಂದ್ರೆ ಆ ಟೈಮಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಇರ್ಲಿಲ್ಲ. ಈಗ ಈಗಿನ ತರ ಏನೋ ಪರ್ಫಾರ್ಮೆನ್ಸ್ ಅಂತಲ್ಲ. ಆಗ ಸ್ಟೇಜ್ ಅಲ್ಲಿ ಹೋಗಿ ಒಂದು ಮೈಕ್ ಇಟ್ಕೊಂಡು, ಒಂದು ಸೀದಾ ಇಟ್ಕೊಂಡು ಮೈಕ್ ಇಟ್ಕೊಂಡು ಹಾಡೋದೇ ಒಂದು ದೊಡ್ಡದು ಟ್ಯಾಲೆಂಟ್ ಅಂತ ಇತ್ತು ಆ ಟೈಮಲ್ಲಿ. ಬಟ್ ಇವ್ರ ಹಂಗಲ್ಲ, ಇವ್ರದ್ದು ಸಾಂಗ್ಸ್ ಅಲ್ಲಿ ಎನರ್ಜಿ ಸಿಕ್ಕಾಪಟ್ಟೆ ಇತ್ತು. ಯಾಕಂದ್ರೆ ಜಾಸ್ತಿ ಐಟಮ್ ಸಾಂಗ್ಸ್ ಆ ತರ ಯಾವ್ದಿತ್ತು ಆ ಟೈಮಲ್ಲಿ. ಐ ಥಿಂಕ್ 90% ಆಫ್ ದ ಸಾಂಗ್ಸ್ ಆರ್ ಸನ್ ಬೈ ಆಶಾ. ಆಮೇಲೆ ಅವ್ರು ನಾನು ಹೇಳೋದು ಎಲ್ಲದಕ್ಕಿಂತ ಜಾಸ್ತಿ ಇದಿದೆಯಲ್ಲ, ಯಾವುದು ವೆರೈಟಿ ಆಫ್ ಸಾಂಗ್ಸ್, ಬೇರೆ ವೆರೈಟಿ ಇತ್ತು ಸಾಂಗ್ಸ್ ಅಲ್ಲಿ. ಅವ್ರು ಮೆಲಡಿ ಹಾಡ್ತಾ ಇದ್ರು, ಆ ಫೀಲ್ ಸಾಂಗ್ಸ್ ಇತ್ತು. ಆಮೇಲೆ ಇದೆ ಅದರಲ್ಲಿ. ಈಗ ಮತ್ತೊಂದು ಸರ್, ಈಗ ಅವರ ಒಂದು ಧ್ವನಿ ಏನಿದೆ ಅದನ್ನ ರೆಪ್ಲಿಕೇಟ್ ಮಾಡುವಂತ ಧ್ವನಿ ಇನ್ನು ಬರುತ್ತೇನೋ ಅದು ಗೊತ್ತಿಲ್ಲ. ಯಾಕಂದ್ರೆ ಅಂತ ಯುನೀಕ್ ವಾಯ್ಸ್ ಅವರಲ್ಲಿ ಇದ್ದಾರೆ. ಆ ಹೈ ಪಿಚ್, ಹೈ ನೋಟ್ ಹಾಡುಗಳನ್ನ ಹಾಡ್ತಾ ಇದ್ರು. ಆಗ ಒಂದು ಕಂಪಲ್ಷನ್ ಹೆಂಗಂದ್ರೆ ಆ ಟೈಮಲ್ಲಿ ಸಿಂಗರ್ಸ್ ಜಾಸ್ತಿ ಇರ್ಲಿಲ್ಲ. ಆಗ ಇದ್ದಿದ್ದು ಲಿಮಿಟೆಡ್ ಸಿಂಗರ್ಸ್. ಪ್ಲೇಬ್ಯಾಕ್ ಸಿಂಗಿಂಗ್ ಕೆಪಾಸಿಟಿ ಇದ್ದಿದ್ದೆ ತುಂಬಾ. ನನ್ನ ಲೆಕ್ಕದಲ್ಲಿ ಇಡೀ ಹಿಂದಿ ಇಂಡಸ್ಟ್ರಿಯಲ್ಲಿ ಒಂದು 10 ಜನ 15 ಜನ ಇಷ್ಟೇ ಇದ್ದಿದ್ದು. ಆಮೇಲೆ ಅವ್ರಿಗೆ ಕಂಪಲ್ಷನ್ ಇತ್ತು, ಅದನ್ನ ರಿಹರ್ಸ್ ಮಾಡಿ ಹಾಡ್ಲೇಬೇಕು, ಬೇರೆ ಆಪ್ಷನ್ ಇರ್ಲಿಲ್ಲ. ಬೇರೆ ಸಿಂಗರ್ಸ್, ಬೇರೆ ಕಂಪೋಸರ್ಸ್ಗೆ ಅವರು ಮಾಡಿ ಹಾಡಬೇಕು, ಅದು ಕಂಪಲ್ಷನ್ ಇತ್ತು. ಆಮೇಲೆ ನಾನು ಹೇಳೋದಲ್ಲ, ಒಂದೇ ಟೇಕ್. ಒಮ್ಮೆ ರೆಕಾರ್ಡಿಂಗ್ ಶುರುವಾದ್ರೆ ಅಂದ್ರೆ ಬೇಸಿಕಲಿ ಒಂದು ಸಾಂಗ್ ಒಮ್ಮೆ ಸ್ಟಾರ್ಟ್ ಆದ್ರೆ ಎಂಡ್ ತನಕ ಒಂದೇ ಟೇಕ್ ಅಲ್ಲಿ ಒಂದು ಮಿಸ್ಟೇಕ್ ಇಲ್ಲದೆ ಹಾಡ್ಬೇಕಾಗಿತ್ತು. ಆಮೇಲೆ ಆ ಟೈಮ್ ಯಾವತ್ತು ಪ್ರೆಷರ್. ಈಗ ನಾನು ಹೇಳೋದು ಹೆಂಗ್ ಗೊತ್ತಾ, ಈಗ ನಾವು ಪ್ಲೇ ಮಾಡ್ತಿದ್ವಿ, ಮ್ಯೂಸಿಕ್ ಪ್ಲೇ ಮಾಡಿ ಮನೋಜ್ ಸರ್ ಜೊತೆ ಪ್ಲೇ ಮಾಡುವಾಗ ಮಧ್ಯಾಹ್ನ ಊಟದ ಟೈಮಲ್ಲಿ ಅಪ್ಪಿತಪ್ಪಿ ಒಂದು ತಪ್ಪು ಅಂತ ಮಾಡಿದ್ರೆ ಮತ್ತೆ ನಾವು ಪುನಃ ನುಡಿಸ್ಬೇಕು. ಇಡೀ ಒಂದ್ 40-50 ಜನ ಆರ್ಕೆಸ್ಟ್ರಾ ಎಲ್ಲ ನಮ್ಮನ್ನ ದುರ್ಗುಟ್ಟುಕೊಂಡು ನೋಡೋದು, ಅದೊಂದು ಸತ್ತಂಗೆ ಆಗತ್ತೆ. ಯಾಕಂದ್ರೆ ನಿನ್ನಿಂದ ನಮ್ಗೆ ಊಟ ಲೇಟ್ ಆಗ್ತಾ ಇದೆ ಅಂತ ಹೇಳೋ ಸ್ಟೈಲ್ ಅದು. ನಾವು ತಪ್ಪು ಮಾಡಿದ ಅದ್ರಷ್ಟು ಇನ್ಸಲ್ಟ್ ಜಗತ್ತಲ್ಲಿ ಯಾವುದಿಲ್ಲ.
ಸೊ ಆ ಟೈಮಲ್ಲಿ ಅವ್ರಿಗೂ ಅಷ್ಟೇ, ಯಾರು ಆಶಾ ಮೇಡಮ್ಗೆ ಅಥವಾ ಯಾರಿಗೂ ನೀವು ಒಂದೇ ಟೇಕಲ್ಲಿ ಒಂದು ಚೂರು ಮಿಸ್ಟೇಕ್ ಇಲ್ಲದೆ ಮಾಡ್ಬೇಕಿಲ್ಲ, ಮತ್ತೆ ನುಡಿಸ್ಬೇಕದನ್ನ ಟೋಟಲ್ ಎಲ್ರು 50-60 ಜನ ಇರ್ತಿದ್ರು ಬ್ಯಾಂಡ್ ಆರ್ಕೆಸ್ಟ್ರಾದಲ್ಲಿ. ಸೊ ಆ ಕಂಪಲ್ಷನ್ ಪ್ರೆಷರ್ ಅದರಿಂದ ಆಟೋಮೆಟಿಕ್ ಪರ್ಫೆಕ್ಷನ್ ಅಂತ ಬರ್ತಾ ಇತ್ತು. ಆಮೇಲೆ ಅವ್ರು ಆ ಟೈಮಲ್ಲಿ ಸ್ಟೈಲ್ ಆಗ್ತಾ ಇದ್ರು, ತುಂಬಾ ರೇರ್ ನಾನು ಹೇಳೋದು, ಆ ತರ ಸಿಂಗರ್ಸ್ ಇನ್ನ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಈ SP ಬಾಲಸುಬ್ರಹ್ಮಣ್ಯ ಆಗ್ಲಿ ಆತರ ಮತ್ತೆ ಹುಟ್ಟೋದು ಕಷ್ಟ. ಸೊ ನೀವು ಪರ್ಸನಲ್ ಆಗಿ ಯಾವತ್ತಾದ್ರೂ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತ? ಇಲ್ಲ. ನಾನಂದ್ರೆ ಬೇಸಿಕಲಿ ಅವ್ರಿಗೆ ಆ ಟೈಮಲ್ಲಿ ಏಜ್ ಆಗಿತ್ತಲ್ಲ, ಹಾರ್ಟ್ ಬೇಕಿತ್ತು ಅಂತ ಇತ್ತು. ಬಟ್ ಇನ್ನೊಂದು ಸೀನಿಯರ್ ಅನ್ಬಿಡ್ಲಿ ಒಂದು ಭಯ ಇದೆ. ಯಾಕಂದ್ರೆ ನಾವು ಅವ್ರನ್ನ ತುಂಬಾ ದೇವ್ರ ತರ ನೋಡ್ಕೋತಾ ಇದ್ವಿ. ಅವ್ರ ಜೊತೆ ವರ್ಕ್ ಮಾಡೋದಂದ್ರೆ ಫಸ್ಟ್ ಭಯ ಆಗತ್ತೆ ನಮಗೆ. SP ಸರ್ ಜೊತೆ ವರ್ಕ್ ಮಾಡೋದು ಅಷ್ಟೇ, ಅದೇ ಭಯ ಇತ್ತು. ಅವರ ಒಂದು ಮೆಮೊರೇಬಲ್ ಹಾಡು ನೀವು ನೆನೆಸ್ಕೊಳ್ಳೋ ಹಾಗಿದ್ರೆ ಸರ್ ಈ ಹೊತ್ತಲ್ಲಿ? ಈಗ ಮೆಲಡಿ ಹೇಳ್ಬೇಕಾದ್ರೆ ತುಮ್ಸೆ ಮಿಲ್ಕಿ ಸಾಂಗ್ ಚೆನ್ನಾಗಿದೆ. ನೀವು ಮುಜ್ರಾ ಟೈಪ್ ಒಂದು ಯಾವ್ದು ಶರಬಿಯಲ್ಲಿದೆ. ಆಮೇಲೆ ನಿಮ್ದು ಪಿಯಾತು ಆಗ್ಲಿ, ಓಲ್ಡ್ ಫಾಸ್ಟ್ ನಂಬರ್ಸ್ ಇದೆಯಲ್ಲ, ಐಟಮ್ ನಂಬರ್ಸ್, ಏ ಮೇರಾದಿಲ್ಲ ಆ ಟೈಮಲ್ಲಿ ಫುಲ್ಲು ಹೋಲ್ಸೇಲ್ ಇವರೇ ಆಡ್ತಾ ಇದ್ರು. ಆ ಎನರ್ಜಿ, ಆ ಎಕ್ಸ್ಪ್ರೆಷನ್ ಅದೇ ಅವ್ರದ್ದು. ಆಶಾ ಭೋಸ್ಲೆದು ಹೈಯೆಸ್ಟ್ ಇರೋದು ಎಕ್ಸ್ಪ್ರೆಷನ್. ಆ ಎಕ್ಸ್ಪ್ರೆಷನ್ ಯಾರು ಅಷ್ಟು ಕೊಡಕ್ ಆಗಲ್ಲ. ಇನ್ನೊಂದು ಅಂತ ಒಂದು ಮಾಡ್ತಾ ಇದ್ರ, ದಟ್ ವಾಸ್ ಅ ಸಿಗ್ನೇಚರ್. ಸೊ ಹಾಡೋದ್ರ ಜೊತೆಗೆ ಹಾಡಿಗೆ ಜೀವ ತುಂಬುವಂತಹ ಕೆಲಸವನ್ನ ಅವರು ಮಾಡ್ತಿದ್ರು ಅವರು ಗಾಯನದಲ್ಲಿ ಸಂದರ್ಭದಲ್ಲಿ. ಯಾಕಂದ್ರೆ ಪ್ಲೇಬ್ಯಾಕ್ ಸಿಂಗಿಂಗ್ ಅಂದ್ರೆ ಬರೀ ಸಿಂಗಿಂಗ್ ಅಲ್ಲ, ಪಾತ್ರಕ್ಕೆ ಜೀವ ಕೊಡ್ಬೇಕು. ಪಾತ್ರ ಉಳಿಯೋದೇ ಎಕ್ಸ್ಪ್ರೆಷನ್ ಇಂದ. ಸೊ ಪ್ಲೇಬ್ಯಾಕ್ ಸಿಂಗಿಂಗ್ ಅಂದ್ರೆ ಶ್ರುತಿಯಲ್ಲಿ ಹಾಡೋದು, ತಾಳದಲ್ಲಿ ಹಾಡೋದು, ಅದು ಬೇಸಿಕ್, ಎಲ್ಲರೂ ಮಾಡ್ತಾರೆ. ಬಟ್ ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋದು ಹಾಡಿಗೆ ಜೀವ ಕೊಡ್ಬೇಕು, ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡ್ಬೇಕು ಕ್ಯಾರೆಕ್ಟರ್ನ. ಅದು ಅವ್ರಿಗೆ ಶಿ ವಾಸ್ ವೆರಿ ಗುಡ್ ಅಟ್ ಇಟ್. ಈಗ ಲತಾ ಮಂಗೇಶ್ಕರ್ ಏನಿದ್ರು ಫಾಸ್ಟ್ ಸಾಂಗ್ಸ್ ಅಲ್ಲಿ ಅಷ್ಟು ಅವರು ಹೆಸರು ಮಾಡಿಲ್ಲ. ಈ ಎರೋಸ್ ಯಾವ್ದು ನಮ್ದು ಈಗ ಸ್ವಲ್ಪ ಐಟಮ್ ಪ್ಯಾಟರ್ನ್ ಸಾಂಗು, ಸ್ವಲ್ಪ ಓವರ್ ಎಕ್ಸ್ಪ್ರೆಷನ್ ಸಾಂಗು, ಆ ತರ ಸಾಂಗ್ ಅಲ್ಲಿ ಆಶೆಗಿಂತ ಡೆಫಿನೆಟ್ ಆಗಿ ಇವರೇ ಜಾಸ್ತಿ ಹಿಟ್ಸ್ ಕೊಟ್ಟಿದ್ದಾರೆ. ಸೊ ಇವತ್ತಿಗೂ ಆ ಹಳೆ ಹಾಡುಗಳು ರಿಮಿಕ್ಸ್ ಆಗಿ ಹೊಸ ಸಿನಿಮಾಗಳಲ್ಲಿ ಬಂದ್ರು ಕೂಡ ಹಿಟ್. ಹೌದಾ? ದೀಸ್ ಆರ್ ಇಮೋರ್ಟಲ್. ಇವರು ಇವತ್ತು ನಾವು ಹೇಳೋದು ಜೀವಂತ ಹೋಗಿರ್ಬೋದು, ಬಟ್ ಆಶಾ ಭೋಸ್ಲೆ ಯಾವತ್ತು ಅಮರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.